Very often I ask people, ನಾನು ಬಹಳಷ್ಟು ಬಾರಿ ಜನರಿಗೆ ಕೇಳ್ತೀನಿ, is Jesus your savior? ಯೇಸು ಸ್ವಾಮಿ ನಿಮ್ಮ ರಕ್ಷಕನ ಅಂತ. They say yes. ಅವ್ರು ಹೇಳ್ತಾರೆ ಹೌದು ಅಂತ. What has he saved you from? ಹಾಗಾದ್ರೆ ಯಾವ್ದ್ರಿಂದ ನಿಮ್ಮನ್ನು ರಕ್ಷಿಸಿದ್ದಾರೆ ಅಂತ ಕೇಳುವಾಗ, Has he saved you from getting angry? ನೀವು ಕೋಪಗೊಳ್ಳೋದ್ರಿಂದ ಆತನು ನಿಮ್ಮನ್ನು ರಕ್ಷಿಸಿದನ ಅಂತ ಕೇಳ್ತೀನಿ. Do you get angry with your wife or your husband? ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ಕೋಪ ಮಾಡ್ಕೊಳ್ತೀರಾ? ನಿಮ್ಮ ಗಂಡನೊಟ್ಟಿಗೆ ಕೋಪ ಮಾಡ್ಕೊಳ್ತೀರಾ? No, that hasn't happened. ಇಲ್ಲ, ಆತರ ಏನಾಗಿಲ್ಲ ಅಂತ ಹೇಳ್ತಾರೆ. Then what do you do when you get angry? Well, I ask the Lord to forgive me and he forgives me. ಆಗ ನಾನು ಕೇಳ್ತೀನಿ, ನೀನು ಕೋಪಗೊಂಡಾಗ ಏನ್ ಮಾಡ್ತೀಯ ಅಂತ. ಅವ್ರು ಹೇಳ್ತಾರೆ, ನಾನು ಕೋಪಗೊಂಡಿದ್ದಕ್ಕೆ ಕ್ಷಮಿಸು ಅಂತ ಕೇಳ್ತೀನಿ, ಕ್ಷಮಿಸ್ತಾರೆ ಯೇಸು ಸ್ವಾಮಿ ಅಂತ. What about when you men lust with your eyes? Has he saved you from that? ನಿಮ್ಮ ಕಣ್ಣಿನಲ್ಲಿ ಪುರುಷರು ನೀವು ಮೋಹಿಸುವಾಗ ಅದ್ರ ಬಗ್ಗೆ ಏನು? ಹಾಗಾದ್ರೆ ಅದರಿಂದ ಯೇಸು ನಿಮ್ಮನ್ನ ರಕ್ಷಿಸಿದ್ದಾರಾ? Why do I mention these two sins? Anger and lusting with the eyes. ಯಾಕೆ ಈ ಎರಡು ಪಾಪಗಳನ್ನ ಹೇಳದೆ ಗೊತ್ತಾ? ಕೋಪ ಮತ್ತು ಕಣ್ಣಿನಲ್ಲಿ ಮೋಹಿಸುವಂಥದ್ದು. I preached about that for the last 50 years, perhaps more than any preacher I have heard. ಕಳೆದ 50 ವರ್ಷದಲ್ಲಿ ನಾನು ಇದನ್ನ ಬೇರೆ ಹೆಚ್ಚಿನ ಪ್ರಸಂಗಿಗಳಿಗಿಂತ ಬಹಳ ಹೆಚ್ಚಾಗಿ ಇದನ್ನ ನಾನು ಪ್ರಸಂಗ ಮಾಡಿದ್ದೀನಿ, ಇದ್ರ ಬಗ್ಗೆ ಮಾತನಾಡಿದ್ದೀನಿ. You tell me if you've heard any preacher preach about against anger and sexual lust as much as I have. ಕೋಪ ಮತ್ತು ಲೈಂಗಿಕ ಮೋಹಿಸುವಿಕೆ ಇದರ ಬಗ್ಗೆ ಯಾರಾದರೂ ಪ್ರಸಂಗಿಗಳು ಹೆಚ್ಚಾಗಿ ಮಾತನಾಡಿದಾರಾ? ಅದ್ರ ಬಗ್ಗೆ ನಂಗೆ ಹೇಳ್ರಿ ನೋಡೋಣ. Why do I mention these two? ಯಾಕೆ ಈ ಎರಡನ್ನ ಹೇಳ್ತಾ ಇದ್ದೀನಿ ಅಂದ್ರೆ, because in the Sermon on the Mount, ಪರ್ವತದ ಮೇಲಿನ ಪ್ರಸಂಗದಲ್ಲಿ, Matthew 5, 6 and 7, ಮತ್ತಾಯ 5, 6, 7ನೇ ಅಧ್ಯಾಯ, there are many sins listed in the Sermon on the Mount. For example, ಅನೇಕ ಪಾಪಗಳು ಅಲ್ಲಿ ಪಟ್ಟಿಯಾಗಿವೆ. ಉದಾಹರಣೆಗೆ, if you are not pure in heart, that's a sin. ನಿಮ್ಮ ಹೃದಯದಲ್ಲಿ ನೀವು ಶುದ್ಧರಾಗಿಲ್ಲ ಅಂದ್ರೆ ಅದು ಪಾಪ ಅಂತ ಹೇಳುತ್ತೆ. If you don't love your enemies, that's a sin. ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಅದು ಪಾಪ ಅಂತ ಹೇಳುತ್ತೆ. If you don't speak the truth always, that's a sin. ನೀವು ಯಾವಾಗಲೂ ಸತ್ಯ ಮಾತನಾಡಲಿಲ್ಲ ಅಂದ್ರೆ ಅದು ಪಾಪ ಅಂತ ಹೇಳುತ್ತೆ. Many things like that. ಅನೇಕ ಸಂಗತಿಗಳು ಆ ರೀತಿಯಾಗಿ ಹೇಳುತ್ತಲ್ಲಿ. But among all the sins, for example, if you pray and you tell other people about it, ಎಲ್ಲಾ ಪಾಪಗಳಲ್ಲಿ ನೀವು ಪ್ರಾರ್ಥನೆ ಮಾಡಿ ಅದಿನ್ನೊಬ್ರಿಗೆ ಹೇಳಿದ್ರು ಕೂಡ ಅದು ಪಾಪನೇ. that's a sin. Because supposed to we have to pray in secret. ಯಾಕಂದ್ರೆ ನಾವು ಪ್ರಾರ್ಥನೆಯನ್ನ ರಹಸ್ಯವಾಗಿ ಮಾಡಬೇಕು. But among all the sins, and there are many of them, if you read Matthew 5, 6 and 7, ಮತ್ತಾಯ 5, 6, 7ನೇ ಅಧ್ಯಾಯಗಳಲ್ಲಿ ಅನೇಕ ಪಾಪಗಳ ಪಟ್ಟಿ ಇದೆ ಅಲ್ಲಿ. there are only two sins in the entire Sermon on the Mount that Jesus said will take you to hell. ಎರಡು ಸಂಗತಿಗಳು ಪರ್ವತದ ಮೇಲಿನ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಅವುಗಳೇ ನಿಮ್ಮನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತ. You know what they are? ಅವು ಏನ್ ಗೊತ್ತಾ? Anger and lusting after women. ಕೋಪ ಮತ್ತು ಹೆಣ್ಣನ್ನ ಮೋಹಿಸುವಂತದ್ದು. Matthew 5:22, if you continue in anger, you go to hell. ಮತ್ತಾಯ 5:22, ನೀವು ಕೋಪವನ್ನ ಮಾಡ್ಕೊಳ್ಳೋದರಲ್ಲಿ ಮುಂದುವರಿಸಿದ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತ ಹೇಳುತ್ತೆ. And Matthew 5:29, if you lust after a woman, you don't pluck out your right eye or left eye, you go to hell. ಮತ್ತಾಯ 5:29 ಹೇಳೋ ಪ್ರಕಾರ, ನಿಮ್ಮ ಕಣ್ಣಿನಲ್ಲಿ ಯಾರನ್ನಾದ್ರೂ ಮೋಹಿಸಿದ್ರೆ ನರಕಕ್ಕೆ ಹೋಗ್ತೀರಿ, ನಿನ್ನ ಬಲಗಣ್ಣು ನಿನಗೆ ಅಭ್ಯಂತರವಾಗಿದ್ರೆ ಅದನ್ನು ಕಿತ್ತು ನಿನ್ನಿಂದ ಬಿಸಾಡು. Only two sins. That's why I have spoken against these two more than anything else. ಈ ಎರಡು ಪಾಪಗಳು, ಅದಕ್ಕೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಎರಡು ಪಾಪಗಳ ಬಗ್ಗೆ ಒತ್ತಿ ಹೇಳಿದ್ದು. And I find that many Christians take these two sins very lightly. ನಾನು ಕಂಡುಕೊಂಡಿರೋದೇನಪ್ಪ ಅಂದ್ರೆ, ಅನೇಕ ವಿಶ್ವಾಸಿಗಳು ಈ ಎರಡೂ ಪಾಪಗಳನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. There are Christians who take telling lies seriously. They don't tell lies. ಕೆಲವು ಕ್ರೈಸ್ತರು ಸುಳ್ಳು ಹೇಳಬಾರದು ಅನ್ನುವಂಥದ್ದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರು ಸುಳ್ಳು ಹೇಳೋದಿಲ್ಲ. They don't cheat on their taxes. ಅವರು ತಮ್ಮ ತೆರಿಗೆ ಕಟ್ಟೋದ್ರಲ್ಲಿ ವಂಚನೆ ಮಾಡೋದಿಲ್ಲ. They try to avoid obvious sins. ಎಲ್ಲ ಕಣ್ಣಿಗೆ ಕಾಣಿಸುವಂತ ಪಾಪಗಳಿಂದ ಅವರು ತಪ್ಪಿಸಿಕೊಂಡು ಹೊರಗಿರ್ತಾರೆ. But when it comes to anger, at home especially, ಅದು ಕೋಪ ಅಂತ ಬಂದಾಗ, ಕುಟುಂಬದಲ್ಲಿ, ವಿಶೇಷವಾಗಿ ಮನೆಯಲ್ಲಿ, and in our place of work perhaps, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, and lusting with the eyes, I find that many Christians haven't taken it seriously. ಕಣ್ಣಿನಲ್ಲಿ ಮೋಹಿಸುವಂಥದ್ದು ನಾನು ಕಂಡುಕೊಂಡಿರೋದೇನಪ್ಪ ಅಂದ್ರೆ, ಅನೇಕ ಕ್ರೈಸ್ತರು ಇದನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. I was born again 66 years ago and I did not take that seriously for 16 years after being born again. ನಾನು 66 ವರ್ಷಗಳ ಹಿಂದೆ ಹೊಸದಾಗಿ ಹುಟ್ಟಿದೆ. ನಾನು ಹೊಸದಾಗಿ ಹುಟ್ಟಿದ ಮೊದಲ 16 ವರ್ಷದಲ್ಲಿ ಈ ಒಂದು ಪಾಪವನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. I would always confess it and ask the Lord to forgive me. ನಾನು ಯಾವಾಗಲೂ ಅದನ್ನ ಅರಿಕೆ ಮಾಡ್ತಾ ಇದ್ದೆ, ಕರ್ತನನ್ನ ಕೇಳ್ತಿದ್ದೆ ಅದನ್ನ ಕ್ಷಮಿಸುವಂತೆ. I never fell into adultery outside. ಹೊರಗಡೆ ನಾನು ವ್ಯಭಿಚಾರದಲ್ಲಿ ಇರಲಿಲ್ಲ. I never stole a bank or cheated on my taxes. I was always upright and all those things, but ನಾನು ಬ್ಯಾಂಕ್ ಅಲ್ಲಿ ಕದಿತಾ ಇರಲಿಲ್ಲ, ತೆರಿಗೆ ಕಟ್ಟೋದ್ರಲ್ಲಿ ವಂಚನೆ ಮಾಡ್ತಾ ಇರಲಿಲ್ಲ, ಅದರಲ್ಲಿ ನೀತಿವಂತನಾಗಿದ್ದೆ ನಾನು. These two I was battling. ಆದ್ರೆ ಈ ಎರಡು ಕ್ಷೇತ್ರದಲ್ಲಿ ಬಹಳ ಹೋರಾಟ ಮಾಡ್ತಾ ಇದ್ದೆ ನಾನು. And I never got victory. ಅದ್ರ ಬಗ್ಗೆ ನನಗೆ ಜಯ ಸಿಕ್ಕಿರಲಿಲ್ಲ ಅವಾಗಿನ. But
Immediately I would repent and ask God to forgive me, but I'd fall again. ಆದರೆ ನಾನು ತಕ್ಷಣಕ್ಕೆ ಕ್ಷಮೆ ಕೇಳ್ತಾ ಇದ್ದೆ, ಮಾನಸಾಂತರ ಪಡ್ತಾ ಇದ್ದೆ, ತಿರ್ಗಾ ಮತ್ತೆ ಬೀಳ್ತಾ ಇದ್ದೆ. And it went on until one day God baptized me in the Holy Spirit and my life was changed. ಅದು ಹೋಗ್ತಾನೆ ಇತ್ತು. ಆದರೆ ಒಂದು ದಿನ ಕರ್ತನು ನನ್ನನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದರು. ಆಗ ನನ್ನ ಜೀವಿತವು ಬದಲಾಯಿತು. I discovered that God had to bring me to a zero point. ನಾನು ಗ್ರಹಿಸ್ಕೊಂಡಿದ್ದೇನಪ್ಪ ಅಂದ್ರೆ ಅವಾಗ ದೇವರು ನನ್ನನ್ನು ಶೂನ್ಯ ಸ್ಥಿತಿಗೆ ತರಬೇಕು, ಅವಾಗ ಮಾತ್ರ ಸಾಧ್ಯ ಅಂತ. To teach me through many years. ಇದು ನನಗೆ ಅನೇಕ ವರ್ಷಗಳ ಕಾಲ ಕಲಿಸಿತು. You can try all your life. You cannot overcome sin. ನೀವು ನಿಮ್ಮ ಜೀವಿತದ ಪೂರ್ತಿ ಪ್ರಯತ್ನಿಸಿರಿ, ನೀವು ನಿಮ್ಮ ಜೀವಿತದಲ್ಲಿ ಪಾಪದ ಮೇಲೆ ಜಯಗಳಿಸಲಾಗೋಲ್ಲ. Sin is too strong for you. ಪಾಪವು ನಿಮಗೆ ಬಹಳ ಬಲವುಳ್ಳದ್ದಾಗಿದೆ. Only Jesus can save you from your sins. ಯೇಸು ಕ್ರಿಸ್ತನು ಮಾತ್ರ ನಿಮ್ಮನ್ನು ಪಾಪದಿಂದ ರಕ್ಷಿಸಲು ಸಾಧ್ಯ. That's the meaning in Matthew 1:21. ಮತ್ತಾಯ 1:21 ಅರ್ಥ ಅದೇ. He will save you from your sins. ಆತನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ರಕ್ಷಿಸುವನು. Was it possible for Mary with determination to somehow produce a baby in her womb? ಮರಿಯಳು ಹೇಗೋ ತಾನೇ ಆ ಒಂದು ಮಗುವನ್ನ ಹೆರಬೇಕು ಎಂಬುದಾಗಿ ನಿಶ್ಚಯಿಸಿಕೊಂಡು ಅದಕ್ಕೆ ಪ್ರಯತ್ನಿಸಿರುವ ಸಾಧ್ಯತೆ ಉಂಟಾ? Was it possible for Mary by prayer and fasting to suddenly produce a baby in her womb? ಮರಿಯಳು ಪ್ರಾರ್ಥನೆ ಉಪವಾಸದಿಂದ ತಕ್ಷಣಕ್ಕೆ ಆ ಒಂದು ಮಗುವನ್ನ ಹೆರಲು ಸಾಧ್ಯವಾಯ್ತಾ? Was it possible by meditation or anything that Mary did? ಅದು ಮರಿಯಳು ಮಾಡಿದಂತ ಧ್ಯಾನ ಅಥವಾ ಅದು ಏನೇ ಆಗಿರಬಹುದು, to produce a baby in her womb? ಮಗುವನ್ನ ತನ್ನ ಗರ್ಭದಲ್ಲಿ ಹೆರಲು Impossible. ಅದು ಅಸಾಧ್ಯ. It had to be the Holy Spirit coming upon her. That's what the angel said. ಪವಿತ್ರಾತ್ಮನು ಆಕೆಯ ಮೇಲೆ ಬರಬೇಕಾಗಿತ್ತು. Mary said, how will it be? ದೂತರು ಇದನ್ನು ಹೇಳಿದಾಗ ಮರಿಯಳು ಇದು ಹೇಗಾದೀತು ಅಂತ ಕೇಳ್ತಾಳೆ. Holy Spirit will come upon you. ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು. And supernaturally you'll have a baby in your womb. ಅದು ಅದ್ಭುತ ಶಕ್ತಿಯಿಂದ ನಿನ್ನ ಗರ್ಭದಲ್ಲಿ ಮಗುವನ್ನ ಧರಿಸುತ್ತೆ. This is our question. ಇದು ನಮ್ಮ ಪ್ರಶ್ನೆ. You said, Lord, you'll save me from my sins. How will it be? ನೀವು ಹೇಳಿದ್ರಿ ಕರ್ತರೆ, ನೀವು ನನ್ನನ್ನು ನನ್ನ ಪಾಪಗಳಿಂದ ರಕ್ಷಿಸುತ್ತೀರಿ ಅಂತ. ಅದು ಹೇಗಾದೀತು? I'm defeated by anger. I'm defeated by sexual lust, dirty thoughts. How will it be? ನಾನು ಕೋಪದಿಂದ, ಲೈಂಗಿಕ ಆಲೋಚನೆಯಿಂದ, ಹೊಲಸು ಯೋಚನೆಯಿಂದ ಸೋಲ್ತಾ ಇದ್ದೀನಿ. ಅದು ಹೇಗಾದೀತು ಎಂಬುದಾಗಿ ನೀವು ಕೂಡ ಕೇಳ್ತೀರಿ. The Holy Spirit will come. ಪವಿತ್ರಾತ್ಮನು ಬರುವನು and produce in you supernaturally ನಿಮಗೆ ಅದ್ಭುತ ಶಕ್ತಿಯಿಂದ ದಯಪಾಲಿಸುವನು. that overcoming life exactly like the Holy Spirit came upon Mary. ಆ ಜಯಗಳಿಸುವಂತ ಜೀವಿತ ಅದು ಯಾವ ತರ ಅಂದ್ರೆ ಅದು ಪವಿತ್ರಾತ್ಮನ ರೀತಿಯಲ್ಲಿ ಪವಿತ್ರಾತ್ಮನು ಮರಿಯಳ ಮೇಲೆ ಬಂದನು and produce that baby supernaturally in her womb. ಅದ್ಭುತ ಶಕ್ತಿಯಿಂದ ಮಗುವನ್ನ ಹೆರಲು ಸಾಧ್ಯವಾಯಿತು ಮರಿಯಳಿಗೆ ಆಕೆಯ ಗರ್ಭದಲ್ಲಿ. And he who has ears to hear, let him hear. ಯಾರಿಗೆ ಕಿವಿ ಇದೆಯೋ ಅವರು ಕೇಳಲ್ಪಡಲಿ. But by that I mean not these physical ears. ಅದರ ಅರ್ಥ ದೈಹಿಕ ಆ ಒಂದು ಕಿವಿಯಿಂದ ಅಲ್ಲ. But if you have ears in your heart to hear that word, then the Holy Spirit can do that for you. ನಿಮಗೆ ಕೇಳುವಂತ ಕಿವಿ ಹೃದಯದಲ್ಲಿದ್ದರೆ ಪವಿತ್ರಾತ್ಮನು ನಿಮಗಾಗಿ ಕಾರ್ಯಗಳನ್ನ ಮಾಡ್ತಾನೆ. So when I ask people, you say Jesus is your savior. I say, what happens then when you get angry? You say, oh, I ask the Lord to forgive me. He forgives me. Yeah, I believe that. ನಾನು ಜನರಿಗೆ ಈ ರೀತಿಯಾಗಿ ಕೇಳ್ತೀನಿ, ಯೇಸು ಸ್ವಾಮಿ ನಿಮ್ಮ ರಕ್ಷಕನಾಗಿದ್ದರೆ ನೀವು ಕೋಪಗೊಂಡಾಗ ಏನು ಮಾಡ್ತೀರಿ ಅಂತ. ಅವ್ರು ಹೇಳ್ತಾರೆ, ನಾನು ಕೋಪವನ್ನು ಕ್ಷಮಿಸುವಂತೆ ದೇವರಲ್ಲಿ ಕೇಳ್ಕೊಳ್ತೀನಿ, ಆತನು ಕ್ಷಮಿಸ್ತಾನೆ ಅಂತ. ಹೌದು, ನಾನು ಅದನ್ನು ನಂಬ್ತೀನಿ ಕೂಡ. What do you do when you're in lust with your eyes? I confess my sin and ask the Lord to forgive me and He forgives me. ನಿಮ್ಮ ಕಣ್ಣಿನಲ್ಲಿ ಮೋಹಿಸುವಾಗ ನೀವೇನು ಮಾಡ್ತೀರಿ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ನಾನು ಅರಿಕೆ ಮಾಡ್ತೀನಿ, ಕ್ಷಮಿಸುವಂತ ಕೇಳ್ಕೊಳ್ತೀನಿ, ಕರ್ತರು ನನ್ನನ್ನು ಕ್ಷಮಿಸ್ತಾನೆ ಅಂತ ಹೇಳ್ತಾರೆ ಅವರು. He says, you keep on doing that? They say, yes. ನೀವು ಅದನ್ನೇ ಮಾಡ್ತಾನೆ ಇರ್ತೀರಾ ಅಂತ ಕೇಳುವಾಗ ಹೌದು ಅಂತಾರೆ ಅವರು. Well, I say, then you must say Jesus is your forgiver. ಆಗ ನಾನು ಅವ್ರಿಗೆ ಹೇಳ್ತೀನಿ, ಯೇಸು ಸ್ವಾಮಿ ನಿಮ್ಮನ್ನ ಕ್ಷಮಿಸುವಾತನು ಎಂಬುದಾಗಿ ನೀವು ಕರಿಬೇಕು ಅಂತ. Not your savior. ಆತನು ನಿಮ್ಮ ರಕ್ಷಕನಲ್ಲ. ಹಾಗಾದ್ರೆ From now on say Jesus is my forgiver. ಹಾಗಾದ್ರೆ ಇವತ್ತಿಂದ ಹೇಳ್ರಿ, ಯೇಸು ಸ್ವಾಮಿ ನನ್ನನ್ನ ಕ್ಷಮಿಸುವಾತನು ಅಂತ. He's not my savior because he's not saved me from anger. ಆತನು ನನ್ನ ರಕ್ಷಕನಲ್ಲ, ಯಾಕಂದ್ರೆ ನನ್ನ ಕೋಪದಿಂದ ಆತನು ನನ್ನನ್ನು ರಕ್ಷಿಸಿಲ್ಲ. He's not saved me from lusting with the eyes. ನನ್ನ ಕಣ್ಣಿನ ಮೋಹಿಸುವಿಕೆಯಿಂದ ಆತನು ನನ್ನನ್ನು ರಕ್ಷಿಸಿಲ್ಲ. And he's not saved me from certain other sins as well. ಬೇರೆ ಬೇರೆ ಪಾಪಗಳಿಂದ ಕೂಡ ನನ್ನನ್ನು ರಕ್ಷಿಸಿಲ್ಲ. ಅದಕ್ಕಾಗಿ Isn't it a lie to call him a savior when he's not saved you from sin? ನಿಮ್ಮನ್ನು ನಿಮ್ಮ ಪಾಪಗಳಿಂದ ರಕ್ಷಿಸಿಲ್ಲ ಅಂದಾಗ ಆತನನ್ನ ನೀವು ರಕ್ಷಕನು ಅಂತ ಕರೆಯುವುದು ನೀವು ಸುಳ್ಳು ಹೇಳಿದ ಹಾಗೆ ಅಂತ ನಿಮಗೆ ಅನ್ಸೋದಿಲ್ವಾ? What a tremendous deception, how the devil has blinded people's eyes. ಎಂತಹ ದೊಡ್ಡ ವಂಚನೆ ಇದು. ಸೈತಾನನು ಹೇಗೆ ಜನರನ್ನ ಕುರುಡನನ್ನಾಗಿ ಮಾಡಿದ್ದ ನೋಡ್ರಿ. That even when they read Matthew 1:21, they read it as if Jesus will forgive your sin.
Read it again. ಅವರು ಮತ್ತಾಯ 1:21 ಓದಿದ್ರು ಕೂಡ ಅವ್ರು ಹೇಳ್ತಾರೆ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸುವಾತನು ಎಂಬುದಾಗಿ. ಮತ್ತೊಂದ್ಸಲ ಓದ್ಕೊಡ್ರಿ ಅದನ್ನ. It's plain English. ಅದು ಸ್ಪಷ್ಟವಾದ ಒಂದು ಭಾಷೆಯಲ್ಲಿದೆ. He will save his people from their sins. ಆತನು ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. And there's a lot of difference. ಬಹಳಷ್ಟು ವ್ಯತ್ಯಾಸ ಇದೆ ಅದರಲ್ಲಿ. And let me illustrate it. Jesus often explained truth with an illustration. ಒಂದು ದೃಷ್ಟಾಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಯಾವಾಗಲೂ ಯೇಸು ಸ್ವಾಮಿ ಸತ್ಯವನ್ನ ದೃಷ್ಟಾಂತದೊಂದಿಗೆ ಹೇಳ್ತಾ ಇದ್ರು, ಅಂದ್ರೆ ಉದಾಹರಣೆಯೊಂದಿಗೆ. So here's an illustration that I have often used. ಇಲ್ಲಿ ಒಂದು ದೃಷ್ಟಾಂತ ಇದೆ, ಅದನ್ನ ನಾನು ಬಹಳಷ್ಟು ಬಾರಿ ಉಪಯೋಗಿಸಿದ್ದೀನಿ ಕೂಡ. If I had a say 6-year-old son, ನನಗೆ 6 ವರ್ಷದ ಮಗ ಇದ್ದ ಅಂದ್ಕೊಳ್ಳಿ, and I told him, hey son, don't go outside on the road today because the people are digging up that road to put some pipes and they're digging up a deep pit 10 foot deep. If you go near it you'll fall. ನಾನು ಆತನಿಗೆ ಹೇಳ್ತೇನೆ, ಆ ರಸ್ತೆ ಕಡೆಗೆ ಹೋಗ್ಬೇಡ, ಅಲ್ಲಿ ಆಳ ತೋಡಿದ್ದಾರೆ, ಅಲ್ಲಿ ಪೈಪನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬೇಡ ಅಂತ ಹೇಳ್ತೀನಿ ನಾನು. 10-20 ಅಡಿ ಅಗಿತಾ ಇದ್ದಾರೆ, ನೀನು ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಬಿದ್ದು ಬಿಡ್ತೀಯಾ ಅಂತ ಹೇಳ್ತೀನಿ ನಾನು. And you know how small children can be disobedient and they are curious. ಚಿಕ್ಕ ಮಕ್ಕಳು ಹೇಗೆ ಕುತೂಹಲ ಉಳ್ಳವರಾಗಿರ್ತಾರೆ ಮತ್ತು ಅವಿಧೇಯರಾಗ್ತಾರೆ, ನಿಮಗೆ ಗೊತ್ತಿದೆ ಅದು. And they go near that pit to see what's happening. ಅವರು ಆ ಒಂದು ಗುಂಡಿಯ ಬಳಿಗೆ ಹೋಗಿ ನೋಡ್ತಾರೆ ಏನಾಗ್ತಾ ಇದೆ ಅಂತ. And my little boy falls into it. ಅಲ್ಲಿ ನನ್ನ ಸಣ್ಣ ಮಗ ಬಿದ್ದು ಬಿಡ್ತಾನೆ ಅದರಲ್ಲಿ. And from there in that 10 feet in that pit he cries out, daddy, daddy, come here. ಆ ಗುಂಡಿಯ 10 ಅಡಿ ಆಳದಿಂದ ಕರೀತಾನೆ, ಅಪ್ಪ ಅಪ್ಪ ಬಂದ್ ನೋಡು ನಾನು ಬಿದ್ದಿದ್ದೀನಿ ಅಂತಂದು. And I run there and say, what happened, son? ನಾನು ಓಡಿ ಬಂದು ಕೇಳ್ತೀನಿ, ಮಗನೇ ಏನಾಯ್ತು ಅಂತ. He says, Dad, I'm sorry. You told me not to go near the pit. I was curious and I came here and I fell into it. ಅಪ್ಪ ನನ್ನ ಕ್ಷಮಿಸು ಅಂತ ಹೇಳ್ತಾನೆ. ನೀವು ಹೇಳಿದ್ರಿ ಆ ಗುಂಡಿ ಕಡೆಗೆ ಹೋಗ್ಬೇಡ ಅಂತ, ಆದ್ರೆ ನಾನು ಬಹಳ ಕುತೂಹಲ ಉಳ್ಳವನಾಗಿ ಬಂದು ಇಲ್ಲಿ ನೋಡಿ ಜಾರಿ ಬಿದ್ದ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸು ಅಂತ ಕೇಳ್ತಾನೆ. I'm sorry, please forgive me. ನನ್ನ ಕ್ಷಮಿಸು, ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾನೆ. Okay, son, you're forgiven. Goodbye. ಮಗನೇ ನೀನು ಕ್ಷಮಿಸಲ್ಪಟ್ಟಿದ್ದಿ ಅಂತ ಹೇಳ್ತೀನಿ. ಸರಿ ಹೋಗ್ತೀನಿ ನಾನು ಅಂತ ಹೇಳ್ತೀನಿ ನಾನು. He's still in the pit. ಆತನು ಇನ್ನೂ ಗುಂಡಿಯಲ್ಲೇ ಬಿದ್ದಿದ್ದಾನೆ. Did I forgive him? Sure. ನಾನು ಕ್ಷಮಿಸಿದ್ದೀನಿ, ಹಾಗಾದ್ರೆ ನಿಶ್ಚಯವಾಗಿ ಕ್ಷಮಿಸಿದ್ದೀನಿ. I forgave him completely for his disobedience. ಆತನ ಅವಿಧೇಯತೆಗೆ ನಾನು ಸಂಪೂರ್ಣವಾಗಿ ಕ್ಷಮಿಸಿದ್ದೀನಿ. Did I save him? No. ನಾನು ಆತನನ್ನು ರಕ್ಷಿಸಿದ್ದೇನಾ? ಇಲ್ಲ. He's still in the pit. ಆತನು ಇನ್ನೂ ಗುಂಡಿಯಲ್ಲಿದ್ದಾನೆ. ಅದಕ್ಕಾಗಿ That is the condition of many believers. ಅದೇ ಅನೇಕ ವಿಶ್ವಾಸಿಗಳ ಒಂದು ಸ್ಥಿತಿಯಾಗಿದೆ. Lord, forgive me. I did that again. Forgiven. ಕರ್ತರೆ, ನಾನು ಮತ್ತೊಮ್ಮೆ ಅದನ್ನ ಮಾಡಿದೆ, ಕ್ಷಮಿಸು ಅಂತ ಹೇಳ್ತಾರೆ. ಅವರು ಕ್ಷಮಿಸಲ್ಪಡ್ತಾರೆ. So I told people, then you must never call Jesus your savior. Call him your forgiver. ಅದಕ್ಕಾಗಿ ನಾನು ಜನರಿಗೆ ಹೇಳ್ತೀನಿ, ನೀವು ಯೇಸುವನ್ನ ನಿಮ್ಮ ರಕ್ಷಕನು ಅಂತ ಕರಿಬೇಡ್ರಿ, ಕ್ಷಮಿಸುವಾತನು ಎಂಬುದಾಗಿ ಕರೀರಿ ಅಂತ. But he's more than that. ಆದರೆ ಆತನು ಅದಕ್ಕಿಂತ ಹೆಚ್ಚಾಗಿದ್ದಾನೆ. And perhaps for some of you, you're realizing for the first time today what it means to call Jesus savior. ಯೇಸುವನ್ನ ರಕ್ಷಕನು ಎಂದು ಕರೆಯುವುದರ ಅರ್ಥ ಏನು ಅಂತ ನಿಮ್ಮಲ್ಲಿ ಕೆಲವರು ಇದನ್ನ ಇವತ್ತು ಗ್ರಹಿಸಿಕೊಳ್ತಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. So these are the first 2 promises and God wants us to experience both of them. ದೇವರು ಈ 2 ವಾಗ್ದಾನಗಳನ್ನ, ಅಂದರೆ ಮೊದಲ 2 ವಾಗ್ದಾನಗಳನ್ನ ನಾವು ಅನುಭವಿಸಬೇಕು ಅಂತ ದೇವರು ಬಯಸುತ್ತಾರೆ. He will save his people from their sin. ಆತನು ಜನರನ್ನು ಅವರ ಪಾಪಗಳಿಂದ ರಕ್ಷಿಸುತ್ತಾನೆ. He will baptize you in the Holy Spirit and fire. ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಬಾಪ್ತಿಸ್ಮ ಮಾಡಿಸುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ.